ನಿಂದನೆ ಆರೋಪದಲ್ಲಿ ಸಿಟಿ ರವಿ ಅವರನ್ನ ಬಂಧಿಸುವಂತಹ ಕೆಲಸ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸಚಿವೆಗೆ ನಿಂದನೆಯ ಆರೋಪ, ಸಿಟಿ ರವಿ ಅವರ ಬಂಧನ ಆಗಿದೆ. ಬೆಂಗಳೂರಿಗೆ ಕರೆತರುವಂತಹ ನೆಪದಲ್ಲಿ ಜಾಗರಣೆಯನ್ನ ಮಾಡಿಸಿದೆ ಖಾಕಿ ಟೀಮ್. ರಾತ್ರಿ ಇಡೀ ಠಾಣೆ ಟು ಠಾಣೆ ರೌಂಡ್ಸ್ ಅನ್ನು ಹಾಕಿಸಿದ್ದಾರೆ ಪೊಲೀಸರು. 3 ಜಿಲ್ಲೆ 5 ತಾಲೂಕಿನಲ್ಲಿ ಸುತ್ತಾಡಿಸಿದ್ದಾರೆ ಪೊಲೀಸರು. ಖಾನಾಪುರ ಠಾಣೆಯಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಈ ರೀತಿ ರೌಂಡ್ಸ್ ಅನ್ನ ಹಾಕಿಸಿರುವಂತದ್ದು. ಯಾಕಾಗಿ ಹೀಗೆ ಮಾಡಿದ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಚಿವೆಗೆ ನಿಂದನೆ ಮಾಡಿರುವಂತಹ ಆರೋಪ ಸಿಟಿ ರವಿ ಅವರ ಮೇಲೆ ಕೇಳಿ ಬಂದಿದೆ. ನಿನ್ನೆ ಸುವರ್ಣಸೌಧದ ಬಳಿ ದೊಡ್ಡ ಮಟ್ಟದ ಹೈಡ್ರಾಮಾ ಆಗಿದೆ. ತಡರಾತ್ರಿ ಅವರನ್ನ ಬಂಧಿಸುವಂತಹ ಕೆಲಸ ಆಗಿದೆ. ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಟಿ ರವಿ ಅವರನ್ನ ಬಂಧಿಸಿರುವಂತಹ ಪೊಲೀಸರು ಬೆಂಗಳೂರಿಗೆ ಕರೆತರುವಂತಹ ನಿಟ್ಟಿನಲ್ಲಿ ಅಥವಾ ನೆಪದಲ್ಲಿ ಇಡೀ ದಿನ ನಿದ್ದೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಜಾಗರಣೆಯನ್ನ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಈ ನಡೆ ಇದೆಯಲ್ಲ, ಇದು ಈಗ ಸಹಜವಾಗಿಯೇ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಸಿಟಿ ರವಿ ಅವರು ಕೂಡ ಧರಣಿಯನ್ನ ಮಾಡಿದ್ದಾರೆ ರಸ್ತೆ ಮಧ್ಯೆ ಕೂತ್ಕೊಂಡು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನಾನು ಎಲ್ಲಿಗೂ ಬರಲ್ಲ, ಯಾರ ಅಣತಿ ಅಂತ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನು ಇಲ್ಲಿಗೆ ಯಾಕೆ ಕರೆತಂದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿಮ್ಮ ಉದ್ದೇಶ ನನ್ನನ್ನ ಕೊಲೆ ಮಾಡೋದಾ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಕೊಲೆ ಮಾಡಕ್ ಮಾಡಿದಿಲ್ಲ ಅಂದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರೆ ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು. ನಾನು ಎಲ್ಲಿ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ನೀವು ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡಕ್ಕೆ. ನನಗೆ ಇಂಜುರಿ ಆದ್ಮೇಲೆ 3-3.5 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡ್ತಿದ್ದೀರಿ. ನೀವು 3.5 ಗಂಟೆ ಮೇಲೆ ಫಸ್ಟ್ ಏಡ್ ಮಾಡಿದ್ದೀರಿ. ನಾನೇನು ಕ್ರಿಮಿನಲ್, ನಾನೇ ಟೆರರಿಸ್ಟ್? ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ? ಯಾವ ಮನೆ ಅನ್ನತಿ ನಿಮಗೆ ಕಾಕಿ ಬಟ್ಟೆಗೆ ಒಂದು ಮರ್ಯಾದೆ ಇರಲಿ, ಕಾನೂನಿಗೆ ಒಂದು ಮರ್ಯಾದೆ ಇರಲಿ. ನೀವು ನನ್ನ ಮಾಡಬೇಕಾದ್ರೆ ಮಾಡಿ, ಎನ್ಕೌಂಟರ್ ಮಾಡ್ತೀರಾ ಮಾಡಿ, ಏನ್ ಮಾಡ್ತೀರಿ ಮಾಡಿ, ಮಾಡ್ರಿ ಮಾಡಿ, ನೀವೇನ್ ಮಾಡ್ತೀರಿ ಮಾಡಿ, ನೀವು ಎನ್ಕೌಂಟರ್ ಮಾಡಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಎನ್ಕೌಂಟರ್ ಮಾಡಿ ಮಾಡಿ. ಯಾವ ನಿಮ್ಗೆ ಆದೇಶ ಮಾಡ್ತಾ ಇದ್ದಾನಲ್ಲ, ಗಳಿಗೆ ಫೋನ್ ಮಾಡಿ ಅವನು ಬರ್ಲಿ, ಇಲ್ಲಿಗೆ ಅವನು ಬರ್ಲಿ. ನನ್ನನ್ನು ಅರೆಸ್ಟ್ ಮಾಡಿದಾನ, ಯಾವ ಕೇಸಿಗೆ ಅರೆಸ್ಟ್ ಮಾಡಿದಾನೆ ಹೇಳಿ. ನನ್ನನ್ನು ಅರೆಸ್ಟ್ ಮಾಡಿದಾನ, ಯಾವ ಕೇಸಲ್ಲಿ ಅರೆಸ್ಟ್ ಮಾಡಿದಾರೆ, ಯಾವ ಸ್ಟೇಷನ್ ಕಾನೂನಿಗೆ ಗೊತ್ತಿಲ್ಲ. ನಿಮ್ ಕಾಕಿ ಬಟ್ಟೆ ತಕ್ಕಂತೆ ನಡ್ಕೊತಾ ಇದ್ದೀರಿ ನೀವು. ಧಾರವಾಡ, ನನ್ನ ಕೊಲೆ ಮಾಡಕ್ ಮಾಡಿದಿಲ್ಲ ಅಂದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರೆ ನಿಮ್ಗೆ ಇಲ್ಲಿ ಕೊಲೆ ಮಾಡೋ. ಇದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಪ್ರಶ್ನೆ ಮಾಡ್ತಾ ಇರುವಂತಹ ರೀತಿ. ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೀಲು ಮಟ್ಟದ ಪದಪ್ರಯೋಗ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಇದೇ ವಿಚಾರಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು, FIR ದಾಖಲಾಗಿತ್ತು. ನಿನ್ನೆ ಅಧಿವೇಶನದಿಂದ ಹೊರಬರ್ತಾ ಇದ್ದ ಹಾಗೆ ಸಿಟಿ ರವಿ ಅವರನ್ನ ಬಂಧಿಸುವಂತಹ ಕೆಲಸ ಆಯ್ತು. ಖಾನಾಪುರ ಠಾಣೆಯಿಂದ ಅವರನ್ನ ನೇರವಾಗಿ ಬೆಂಗಳೂರಿಗೆ ಕರೆತರ್ತೀವಿ ಅಂತ ಹೇಳಿ ಪೊಲೀಸರು ಅವರನ್ನ ಪೊಲೀಸ್ ವೆಹಿಕಲ್ಗಳಲ್ಲಿ ಕೂರಿಸ್ಕೊಳ್ತಾರೆ. ಆದ್ರೆ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ ಅನ್ನೋದು ಸಿಟಿ ರವಿ ಅವರ ಆರೋಪ.